ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ತುಂಬ ಟೇಸ್ಟಿಯಾಗಿ ಹಾಗೂ ಸುಲಭವಾಗಿ ಮಾಡಬಹುದಾದ ಚಿಕನ್ ಪಿಜ್ಜಾನ್ನು ಹೇಗೆ ಮಾಡೋದನ್ನು ನೋಡೋಣ. ಮೊದಲಿಗೆ ಬೌಲಿಗೆ 3 ಟೀ ಸ್ಪೂನಷ್ಟು ಈಸ್ಟನ್ನು ಆ್ಯಡ್ ಮಾಡೋಣ. ನಿಮಗೆ ವೆಜ್ ಪಿಜ್ಜಾ ಮಾಡಬೇಕು ಅಂತಿದ್ದರೆ ನೀವು ಚಿಕನನ್ನು ಸ್ಕಿಪ್ ಮಾಡಿದ ನಂತರ ಅದಕ್ಕೆ ನಿಮಗೆ ಮಶ್ರೂಮ್ ಎಲ್ಲ ಆ್ಯಡ್ ಮಾಡಬಹುದು. ಆಗ ಒಳ್ಳೆ ಟೇಸ್ಟಿಯಾಗಿರುತ್ತೆ. ಆಗ ನಿಮಗೆ ಯಾವುದೆಲ್ಲ ವೆಜ್ಜೀಸ್ ಯೂಸ್ ಮಾಡಿ ಮಾಡಬಹುದು ಅಂತ ನೋಡಿ ಅದನ್ನು ಕೂಡ ಹೀಗೆ ಮಾಡಬಹುದು. ಆಗ ನಿಮಗೆ ಚಿಕನನ್ನು ಸ್ಕಿಪ್ ಮಾಡಿದರೆ ಸಾಕು. ಈಗ ನೆಕ್ಸ್ಟ್ ಇದಕ್ಕೆ ನಮಗೆ ಸ್ವಲ್ಪ ಬೆಚ್ಚಗೆ ಇರುವ ಹಾಲನ್ನು ಆ್ಯಡ್ ಮಾಡಬೇಕು. ಹಾಲನ್ನು ಆ್ಯಡ್ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ಶುಗರನ್ನು ಆ್ಯಡ್ ಮಾಡೋಣ. ಸಕ್ಕರೆಯನ್ನು ಆ್ಯಡ್ ಮಾಡಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನಾನು ಇಲ್ಲಿ 4 ಸಣ್ಣ ಸಣ್ಣ ಪಿಜ್ಜಾನು ಮಾಡ್ತಾ ಇದ್ದೇನೆ. ಆಗ ನಾನು ಇದಕ್ಕೆ ಸ್ವಲ್ಪ ಜಾಸ್ತಿನೇ ಮೈದಾ ಹಾಕ್ತಾ ಇದ್ದೇನೆ. ಆಗ ನಿಮಗೆ ಎಷ್ಟು ಬೇಕು ಅಂತ ಕ್ವಾಂಟಿಟಿ ನೋಡಿ ಹಾಕ್ಬೋದು. ಆಗ ನಾನಿಲ್ಲಿ 2-3 ಕಪ್ಪಷ್ಟು ಮೈದಾನ ಆ್ಯಡ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೇನೆ, ಆದ್ದರಿಂದ ನಾನು ಸ್ವಲ್ಪ ಜಾಸ್ತಿ ಮೈದಾನ ಆ್ಯಡ್ ಮಾಡ್ತಾ ಇದ್ದೇನೆ. ಮೈದಾ ಆ್ಯಡ್ ಮಾಡಿದ ನಂತರ ಇದಕ್ಕೆ ಎಷ್ಟು ಉಪ್ಪು ಬೇಕಾಗ್ತದೆ ಅಂತ ನೋಡಿಬಿಟ್ಟು ಉಪ್ಪನ್ನು ಆ್ಯಡ್ ಮಾಡೋಣ. ಉಪ್ಪನ್ನು ಆ್ಯಡ್ ಮಾಡಿದ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ಈಗ ಇದಕ್ಕೆ ಆಯಿಲನ್ನು ಆ್ಯಡ್ ಮಾಡೋಣ. ಒಂದು 2-3 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಆ್ಯಡ್ ಮಾಡೋಣ. ಆ್ಯಡ್ ಮಾಡಿದ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ಈಗ ನಾನು ಇದಕ್ಕೆ ಒಂದು ಮೊಟ್ಟೆಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಮೊಟ್ಟೆ ಆ್ಯಡ್ ಮಾಡೋದು ಕೂಡ ಕಲಸಿ ಇಡ್ಬೋದು, ಆದರೆ ನಾನು ಇಲ್ಲಿ ಒಂದು ಮೊಟ್ಟೆಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಇದು ನಿಮಗೆ ಆಪ್ಷನಲ್. ಮೊಟ್ಟೆಯನ್ನು ಆ್ಯಡ್ ಮಾಡಿ ಇಲ್ಲದಿದ್ದರೆ ಆ್ಯಡ್ ಮಾಡೋದು ಕೂಡ ನಿಮಗೆ ಡೋ ಮಾಡ್ಬೋದು. ಹೀಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸಾಫ್ಟ್ ಆದ ಒಂದು ಡೋ ಆಗಿ ಮಾಡಬೇಕು ನಮಗೆ ಇದನ್ನು. ಈಗ ನೋಡಿ ಇದನ್ನು ಕಲಸಿ ಚೆನ್ನಾಗಿ ಇದು ರೆಡಿಯಾಗಿದೆ. ಈಗ ಇದನ್ನು ಚೆನ್ನಾಗಿ ಕ್ಲೋಸ್ ಮಾಡಬೇಕು. ಫುಲ್ ಗಾಳಿ ಏನು ಹೊಳಗೆ ಹೋಗದ ಹಾಗೆ ನಮಗೆ ಇದನ್ನು ಫುಲ್ ಕವರ್ ಆಗಿ ಇಡೋಣ. ಕವರ್ ಮಾಡಿ ಇಡೋಣ. ಈಗ ಇದನ್ನು ಒಂದು 2 ಗಂಟೆ ಇಲ್ಲದ್ರೆ 1.5 ಗಂಟೆ ನಮಗೆ ಇದನ್ನು ರೆಸ್ಟಿಗೆ ಇಡೋಣ. ಆಗ ನೋಡಿ ಇದು ಚೆನ್ನಾಗಿ ಉಬ್ಬಿ ಬರುತ್ತೆ. ಈಗ ನೋಡಿ ನಮ್ಮ ಡೋ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಈಗ ಇದನ್ನು 4 ಭಾಗ ಮಾಡ್ತಾ ಇದ್ದೇನೆ. ಬಿಕಾಸ್ ನಾನಿಲ್ಲಿ 4 ಪಿಜ್ಜಾವನ್ನು ಮಾಡ್ತಾ ಇದ್ದೇನೆ. ಅದರಿಂದ ನಾನಿಲ್ಲಿ 4 ಬಾಲ್ಸ್ ಆಗಿ ಸೆಪ್ರೇಟಾಗಿ ಇಡ್ತಾ ಇದ್ದೇನೆ. ಆಗ ನಿಮಗೆ ಒಂದೇ ಪಿಜ್ಜಾ ಮಾಡಬೇಕು ದೊಡ್ಡದು ಅಂತಿದ್ದರೆ ಒಂದು ಡೋ ಮಾಡಿದರೆ ಸಾಕು. ಎಷ್ಟು ಬೇಕು ಅಂತ ಮೈದಾ ನೋಡಿಬಿಟ್ಟು ಅಷ್ಟು ಹಾಕಿ ಮಾಡ್ಬೋದು. ಈಗ ಇದಕ್ಕೆ ಬೇಕಾದ ಚಿಕನನ್ನು ರೆಡಿ ಮಾಡಿ ತೆಗೆಯೋಣ. ಈಗ ನಾನು ಇಲ್ಲಿ ಬೋನ್ಲೆಸ್ ಚಿಕನನ್ನು ತೆಗೆದಿದ್ದೇನೆ. ಬೋನ್ಲೆಸ್ ಚಿಕನನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತೆಗಿಬೇಕು. ಆಗ ಇದಕ್ಕೆ ನೆಕ್ಸ್ಟ್ ನಮಗೆ ಇದಕ್ಕೆ ಮಸಾಲೆಯನ್ನು ಆ್ಯಡ್ ಮಾಡೋಣ. ಆಗ ನಿಮಗೆ ಯಾವುದೆಲ್ಲ ಮಸಾಲೆ ಆ್ಯಡ್ ಮಾಡಿ ಫ್ರೈ ಮಾಡಬೇಕು ಅಂತ ಇಷ್ಟ ಇದ್ದರೆ ಆಗ ಕೂಡ ಮಾಡ್ಬೋದು. ಇಲ್ಲದಿದ್ದರೆ ನಾನು ಮಾಡೋ ಥರ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ. ಆಗ ನೆಕ್ಸ್ಟ್ ನಮಗೆ ಇದಕ್ಕೆ ಬೇಕಾದ ಮಸಾಲೆಗಳನ್ನು ಆ್ಯಡ್ ಮಾಡೋಣ. ನಾನು ಇಲ್ಲಿ ಫಸ್ಟಿಗೆ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಆಗ ಇದು ಆ್ಯಡ್ ಮಾಡಿದ ನಂತರ ನಮಗೆ ಮಸಾಲೆ ಪುಡಿಗಳನ್ನು ಆ್ಯಡ್ ಮಾಡೋಣ. ಫಸ್ಟಿಗೆ ನಾನು ಇಲ್ಲಿ 1 ಟೀ ಸ್ಪೂನಷ್ಟು ಕರಿಮೆಣಸಿನ ಪುಡಿಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಕರಿಮೆಣಸಿನ ಪುಡಿ ಆ್ಯಡ್ ಮಾಡಿದ ನಂತರ ನಮಗೆ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಆ್ಯಡ್ ಮಾಡೋಣ. ಈಗ ನೆಕ್ಸ್ಟ್ ಇದಕ್ಕೆ ನಮಗೆ 1 ಟೀ ಸ್ಪೂನಷ್ಟು ಮೆಣಸಿನ ಪುಡಿಯನ್ನು ಆ್ಯಡ್ ಮಾಡೋಣ. ಈಗ ನೆಕ್ಸ್ಟ್ ಇದಕ್ಕೆ ನಮಗೆ ಗರಂ ಮಸಾಲೆಯನ್ನು ಆ್ಯಡ್ ಮಾಡೋಣ. ನಾನು ಇಲ್ಲಿ 1 ಟೀ ಸ್ಪೂನಷ್ಟು ಗರಂ ಮಸಾಲೆಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡೋಣ. ನಂತರ ಈಗ ಇದಕ್ಕೆ ವಿನೆಗರ್ ಅಥವಾ ಲೆಮನ್ ಜ್ಯೂಸನ್ನು ಆ್ಯಡ್ ಮಾಡೋಣ. ನಂತರ ಈಗ ಇದಕ್ಕೆ ಕಬಾಬ್ ಮಸಾಲೆಯನ್ನು ಆ್ಯಡ್ ಮಾಡೋಣ. ನಿಮ್ಮಲ್ಲಿ ಇದ್ದರೆ ಆ್ಯಡ್ ಮಾಡ್ಬೋದು, ಇಲ್ಲದಿದ್ದರೆ ಅದು ಆಪ್ಷನಲ್ ಆಗಿರುತ್ತೆ. ನೆಕ್ಸ್ಟ್ ಇದಕ್ಕೆ ನಮಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದ ನಂತರ ನಮಗೆ ಇದನ್ನು ಒಂದು ಅರ್ಧ ಗಂಟೆಯಷ್ಟು ಇದನ್ನು ನಮಗೆ ಮ್ಯಾರಿನೇಟ್ ಆಗಿ ಇಡಲು ಬಿಡೋಣ. ನನ್ನ ಈ ಚಾನಲಿಗೆ ಸಬ್ಸ್ಕ್ರೈಬ್ ಆಗದವರು ಇದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟನ್ನು ಮಾಡಿ ಸಪೋರ್ಟ್ ಮಾಡಿ. ಈಗ ನೋಡಿ ಇದಕ್ಕೆ ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿದಿದೆ. ಈಗ ಇದನ್ನು ನಮಗೆ ಫ್ರೈ ಮಾಡಿ ತೆಗೆಯೋಣ.
ಈಗ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ನಮಗೆ ಫ್ಲೇಮ್ ಆಫ್ ಮಾಡಿ ಸೈಡ್ನಲ್ಲಿ ಇಡೋಣ. ಇದನ್ನು ನಿಮಗೆ ಯಾವ ಶೇಪ್ನಲ್ಲಿ ಕೂಡ ಮಾಡಬಹುದು. ನಾನು ಇಲ್ಲಿ ಪಿಜ್ಜಾ ಶೇಪ್ನಲ್ಲೇ ಮಾಡ್ತಾ ಇದ್ದೇನೆ. ಆಗ ಇದನ್ನು ನಮಗೆ ಒಂದು ಕೈನಲ್ಲಿ ಜಸ್ಟ್ ಇದನ್ನು ನಮಗೆ ಹಂಗೆ ರೌಂಡ್ ಶೇಪ್ ಮಾಡಿಕೊಟ್ರೆ ಸಾಕು. ಲಟ್ಟಿಸ್ಬೇಕಂತ ಏನಿಲ್ಲ, ಕೈಯಲ್ಲಿ ಜಸ್ಟ್ ಹೀಗೆ ಮಾಡಿದರೆ ಸಾಕು, ಸಾಫ್ಟ್ ಆಗಿರುತ್ತೆ ಅಲ್ಲ. ಈಗ ನಾನು ಇದನ್ನು ಓವೆನಲ್ಲಿ ಮಾಡ್ತಾ ಇರೋದ್ರಿಂದ ಕುಕ್ಕೀಸ್ ಪ್ಲೇಟ್ನಲ್ಲಿ ಬಟರ್ ಪೇಪರನ್ನು ಹಾಕಿ ಅದರ ಮೇಲೆ ಮಡಗ್ತಾ ಇದ್ದೇನೆ. ಆಗ ನೀವು ಓವನ್ ಇಲ್ಲದಿದ್ದರೆ ನಾನು ನನ್ನ ವಿಡಿಯೋದಲ್ಲಿ ಪಫ್ಸನ್ನು ನಾನು ಮಾಡಿದ್ದೇನೆ ವಿಡಿಯೋ, ಅದನ್ನು ನೋಡಿ ಓವನ್ ಇಲ್ಲದ ಕೂಡ ನಿಮಗೆ ಪಿಜ್ಜಾವನ್ನು ಮಾಡಬಹುದು. ನಂತರ ಈಗ ಇದನ್ನು ಒಂದು ಫೋರ್ಕ್ನಲ್ಲಿ ಜಸ್ಟ್ ಹೀಗೆ ಚುಚ್ಚೋಣ. ನಂತರ ಈಗ ಇದಕ್ಕೆ ಪಿಜ್ಜಾ ಸಾಸನ್ನು ಸ್ಪ್ರೆಡ್ ಮಾಡಬೇಕು. ನಾನು ಇಲ್ಲಿ ಪಿಜ್ಜಾ ಸಾಸನ್ನು ಮನೆಯಲ್ಲೇ ಮಾಡಿರುವ ಪಿಜ್ಜಾ ಸಾಸ್ ಇದು. ನಿಮಗೆ ಇದರ ವಿಡಿಯೋ ಬೇಕಿದ್ದರೆ ನೀವು ಕಮೆಂಟ್ ಮಾಡಿ, ನಾನು ಇದರ ವಿಡಿಯೋ ಮಾಡ್ತೇನೆ. ಇದು ಮನೆಯಲ್ಲೇ ಮಾಡಿರುವ ಪಿಜ್ಜಾ ಸಾಸ್ ಇದು. ಇದನ್ನು ನಮಗೆ ಫುಲ್ ಇದರ ಮೇಲೆ ಸ್ಪ್ರೆಡ್ ಮಾಡೋಣ. ನಾವು ಅಂಗಡಿಯಿಂದ ಖರೀದಿಸುವ ಪಿಜ್ಜಾ ಸಾಸ್ಗಿಂತಲೂ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮಗೆ ಇದರ ವಿಡಿಯೋ ಬೇಕಿದ್ದರೆ ಕಮೆಂಟ್ ಮಾಡಿ, ನಾನು ಇದರ ವಿಡಿಯೋವನ್ನು ಹಾಕ್ತೇನೆ. ಈಗ ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿದ ನಂತರ ನಮಗೆ ಇದಕ್ಕೆ ನೆಕ್ಸ್ಟ್ ಮೊಸರೆಲ್ಲ ಚೀಸ್ ಇರ್ತದಲ್ಲ, ಅದನ್ನು ನಮಗೆ ಇದಕ್ಕೆ ಆ್ಯಡ್ ಮಾಡಬೇಕು. ಆಗ ಅದನ್ನು ಫುಲ್ ನಮಗೀಗ ಸ್ಪ್ರೆಡ್ ಮಾಡಬೇಕು. ಇದನ್ನು ಫುಲ್ ಸ್ಪ್ರೆಡ್ ಮಾಡಿದ ನಂತರ ನಮಗೆ ನೆಕ್ಸ್ಟ್ ಲೇಯರ್ ಮಾಡೋಕ್ಕಾಗೋದು. ಆಗ ಫಸ್ಟ್ ನಮಗೆ ಇದಕ್ಕೆ ಮೇಲೆ ಫುಲ್ ಮೊಸರೆಲ್ಲ ಚೀಸನ್ನು ಸ್ಪ್ರೆಡ್ ಮಾಡೋಣ. ನಂತರ ಈಗ ಇದರ ಮೇಲೆ ಕ್ಯಾಪ್ಸಿಕಮನ್ನು ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ಕ್ಯಾಪ್ಸಿಕಮನ್ನು ಜಸ್ಟ್ ಅದರ ಸೈಡ್ನಲ್ಲಿ ಹೀಗೆ ಮಡಗ್ತಾ ಇದ್ದೇನೆ. ಆಗ ನಿಮಗೆ ಇಷ್ಟ ಇರುವ ವೆಜ್ಜೀಸನ್ನು ನಿಮಗೆ ಆ್ಯಡ್ ಮಾಡಬಹುದು. ನಂತರ ಈಗ ಇದಕ್ಕೆ ಆನಿಯನನ್ನು ಕಟ್ ಮಾಡಿದ್ದೇನೆ. ಹೀಗೆ ಕಟ್ ಮಾಡಿ ಇದನ್ನು ಕೂಡ ನಮಗೆ ಮಡಗೋಣ. ಮಡಗಿದ ನಂತರ ನಿಮಗೆ ಮಶ್ರೂಮ್ ಅದರಲ್ಲಿದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಬೋದು. ಆಲಿವ್ ಎಲ್ಲ ಇರ್ತದಲ್ಲ, ಅದನ್ನು ಆ್ಯಡ್ ಮಾಡ್ಬೋದು. ಈಗ ಇದಕ್ಕೆ ನಾನು ಫ್ರೈ ಮಾಡಿ ಇಟ್ಟಿರುವ ಚಿಕನ್ ಉಂಟಲ್ಲ, ಅದನ್ನು ನಾನು ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ಆಗ ನಿಮಗೆ ಚಿಕನನ್ನು ಆ್ಯಡ್ ಮಾಡೋದಿಷ್ಟ ಇಲ್ಲದಿದ್ದರೆ ನಿಮಗೆ ಯಾವುದಿಷ್ಟ ಅದನ್ನು ಕೂಡ ಆ್ಯಡ್ ಮಾಡ್ಬೋದು. ಈಗ ನಂತರ ವಾಪಸ್ ಇದರ ಮೇಲೆ ಮೊಸರೆಲ್ಲ ಚೀಸನ್ನು ಫುಲ್ ಸ್ಪ್ರೆಡ್ ಮಾಡೋಣ. ನಾವು ಎಷ್ಟು ಚೀಸ್ ಹಾಕ್ತೀವಿ ಅಷ್ಟು ಟೇಸ್ಟಿಯಾಗಿರುತ್ತೆ. ಆಗ ಸ್ವಲ್ಪ ಜಾಸ್ತಿಯೇ ಸ್ಪ್ರೆಡ್ ಮಾಡಿ. ನೋಡಿ ಗೈಸ್, ನಾನು ಈ ಮಾಡಿದ ಪಿಜ್ಜಾಗೆ ನಾನು ಚಿಲ್ಲಿ ಫ್ಲೇಕ್ಸ್ ಮತ್ತು ಒರಿಗ್ಯಾನೋ ಹಾಕಲಿಕ್ಕೆ ಮರ್ತೋದೆ. ಸೊ ನಾನು ನೆಕ್ಸ್ಟ್ ಮಾಡಿದ ಪಿಜ್ಜಾಗೆ ನಾನು ಒರಿಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೇನೆ. ನಾನು ಅದಕ್ಕೆ ಕೂಡ ಚಿಲ್ಲಿ ಫ್ಲೇಕ್ಸ್ ಮತ್ತು ಒರಿಗ್ಯಾನೋ ಹಾಕಿದ್ದೇನೆ, ಆದರೆ ವಿಡಿಯೋ ಮಾಡಲಿಕ್ಕೆ ಮರ್ತೋದೆ. ಸೊ ನಾನು ಇದಕ್ಕೆ ಮಾಡ್ತಾ ಇದ್ದೇನೆ. ಆಗ ಒರಿಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್ ಮಸ್ಟ್ ಹಾಕಲೇಬೇಕು, ಬಿಕಾಸ್ ಅದು ತುಂಬ ಒಳ್ಳೆ ಫ್ಲೇವರ್ ಆಗಿರುತ್ತೆ. ಪಿಜ್ಜಾದೊಂದು ಫ್ಲೇವರ್ ಸಿಗಬೇಕಾಗಿದ್ದರೆ ನೀವು ಒರಿಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕಲೇಬೇಕು. ನೋಡಿ ಗೈಸ್, ನಮ್ಮ ಪಿಜ್ಜಾ ಚೆನ್ನಾಗಿ ರೆಡಿಯಾಗಿ ಬಂದಿದೆ. ಈಗ ಇದನ್ನು ನಮಗೆ ಕಟ್ ಮಾಡೋಣ. ಆಗ ಒಳ್ಳೆ ಟೇಸ್ಟಿಯಾಗಿರುತ್ತಿದ್ದು. ಎಲ್ಲರೊಮ್ಮೆ ಟ್ರೈ ಮಾಡಿ ನೋಡಿ. ನಮಗೆ ಹೊರಗೆ ಸಿಗುವ ಪಿಜ್ಜಾಗಿಂತಲೂ ಇದು ತುಂಬ ಇಷ್ಟವಾಗುತ್ತೆ. ಎಲ್ಲರೊಮ್ಮೆ ಟ್ರೈ ಮಾಡಿ ನೋಡಿ. ಓವನ್ ಇಲ್ಲದಿದ್ದರೂ ಕೂಡ ನಿಮಗೆ ಮಾಡಬಹುದು. ಆಗ ನೀವು ಓವನ್ ಇಲ್ಲದೆ ಹೇಗೆ ಮಾಡ್ಬೋದು ಅಂದರೆ, ನಾನು ಮಾಡಿದ್ದೇನೆ ವಿಡಿಯೋ, ಪಫ್ಸನ್ನು ವಿಡಿಯೋ ಮಾಡಿದ್ದೇನೆ ನಾನು, ಓವನ್ ಇಲ್ಲದೆ ಹೇಗೆ ಮಾಡೋದು ಅಂತ. ಅದೇ ಥರ ಇದನ್ನು ಕೂಡ ಇಟ್ಟರೆ ಸಾಕು, ನಿಮಗೆ ರೆಡಿ ಆಗುತ್ತೆ ಪಿಜ್ಜಾ. ಆಗ ಎಲ್ಲರೊಮ್ಮೆ ಟ್ರೈ ಮಾಡಿ ನೋಡಿ. Thank you for watching the video.